ಒಂದು ದಿನ ಹುಡುಗನ ಕೈ ಹಿಡಿದು ಹೇಳ್ತಾಳೆ, ನೀನು ನನ್ನನ್ನು ಯಾವತ್ತೂ ಬಿಟ್ಟು ಹೋಗಬೇಡ, ನಾನು ನಿನ್ನನ್ನು ಯಾವುದೇ ಸಂದರ್ಭದಲ್ಲಿ ಯಾವುದೇ ಪರಿಸ್ಥಿತಿಯಲ್ಲಿ ಬಿಟ್ಟುಕೊಡಲ್ಲ ಅಂತ ಹೇಳ್ತಾರೆ. ಇದನ್ನು ಕೇಳಿ ಆ ಹುಡುಗನಿಗೆ ತುಂಬ ಖುಷಿ ಆಗುತ್ತೆ. ಸೊ ಆವತ್ತಿನಿಂದ ಏನೇ ಸಮಸ್ಯೆ ಬಂದರೂ ಅವ್ರ ಮಧ್ಯೆ ಏನೇ ಜಗಳ ಆದರೂ ಎಷ್ಟೇ ದೂರ ಆದರೂ ಅವರು ಮತ್ತೆ ಒಂದಾಗ್ತಾರೆ. ಆದರೆ ಆ ಕಾಲ ಹಾಗೆ ಇರಲಿಲ್ಲ. ಪ್ರೀತಿಯಲ್ಲಿ ಏನಾಗುತ್ತೆ ಅಂತ ಹೇಳಿದರೆ ದೇವರು ತುಂಬ ಪರೀಕ್ಷೆಗಳು ಮಾಡ್ತಾರೆ. ಆ ಎಲ್ಲ ಪರೀಕ್ಷೆನ ಗೆದ್ದುಕೊಂಡ್ರೆ ಮಾತ್ರ ಆ ಪ್ರೀತಿಯನ್ನು ಉಳಿಸ್ಕೊಳ್ಳಿಕ್ಕೆ ಸಾಧ್ಯ. ದೂರ ಒಂದು ಪ್ರೀತಿಯನ್ನು ಸಹ ಇಂಥದ್ದೇ ಒಂದು ದೊಡ್ಡ ಪರೀಕ್ಷೆ ಇತ್ತು. ಏನಂದರೆ ಹುಡುಗಿ ಮನೆಯಲ್ಲಿ ಅವಳಿಗೆ ಮದುವೆ ಮಾಡಲಿಕ್ಕೆ ಬೇರೆ ಹುಡುಗನ ಹುಡುಕಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆದರೆ ಹುಡುಗಿ ಹೇಳ್ತಾಳೆ, ನನಗೆ ಆಲ್ರೆಡಿ ಬಾಯ್ ಫ್ರೆಂಡ್ ಇದ್ದಾನೆ, ನಾನು ಅವನನ್ನು ತುಂಬ ಪ್ರೀತಿಸ್ತಿದ್ದೇನೆ, ಅವನು ಬಿಟ್ಟು ನಾನು ಬೇರೆ ಯಾರನ್ನೂ ಮದುವೆ ಆಗಲ್ಲ, ಅವನ ಜೊತೆ ನನ್ನ ಜೀವನವನ್ನು ನಡೆಸಬೇಕು ಅಂತ ಹೇಳ್ತಾನೆ. ಆದರೆ ಹುಡುಗಿ ಮನೇಲಿ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಅವನಿಗೆ ಯಾವುದೇ ಸರ್ಕಾರಿ ನೌಕರಿ ಇಲ್ಲ. ಸರ್ಕಾರಿ ನೌಕರಿ ಇತ್ತು ಅಂತ ಹೇಳಿದರೆ ನೀನು ಅವನ ಜೊತೆಗೆ ಮದುವೆ ಮಾಡಿಸ್ತೀನಿ, ಇಲ್ಲ ಅಂದರೆ ನಾವು ಇರ್ತಿದ್ದ ಹುಡುಗನ್ನೇ ನೀನು ಮದುವೆ ಆಗಬೇಕು ಅಂತ ಅವರು ಮನೆಯಲ್ಲಿ ಹಠ ಹಿಡಿತಾರೆ. ಹಠ ಹಿಡಿದು ಏನು ಮಾಡ್ತಾರೆ ಅಂತ ಹೇಳಿದರೆ, ನೀವು ಬೇರೆ ಮದುವೆ ಆಗಿದ್ದಂಗೆ ನಾವು ಸಾಯ್ತೀವಿ ಅಂತ ಹೇಳ್ತಾರೆ. ಸೊ ಇದರಿಂದ ಸ್ವಲ್ಪ ದಿನಗಳಾಯಿತು. ಅನ್ಸುತ್ತಲೇ ಏನು ಮಾಡ್ತಾರೆ, ಹುಡುಗಿಗೆ ಮದುವೆಯನ್ನು ಮಾಡ್ತಾರೆ ಬೇರೆ ಒಬ್ಬರ ಜೊತೆ. ಸೊ ಅವಳನ್ನು ಪ್ರಾಣಕ್ಕಿಂತ ಹೆಚ್ಚು ಪ್ರೀತಿಸ್ತಿದ್ದ ಅವನು ಹಣವನಿಂದ ಹೊರಬರಲಿಲ್ಲ. ಹುಡುಗರಿಗೆ ಏನಾಗುತ್ತೆ, ಅವಳು ಬೇರೆ ಹುಡುಗರಿಗೆ ಮದುವೆ ಆದಾಗ ಅವನಿಗೆ ಎಷ್ಟು ನೋವಾಗುತ್ತೆ ಅಂತ ಹೇಳಿದ್ರೆ, ಅವಳ ಜೀವನ ಪೂರ್ತಿ ಅವನು ಖಾಲಿ ಅವಳ ನೆನಪುಗಳ ಜೊತೆ ಬೆಳೆಯುತ್ತಾರೆ. ಅವಳ ಜೊತೆ ಸಮಯಗಳನ್ನ ನೆನಪು ಮಾಡ್ಕೊತಾ, ಅವಳು ಬಿಟ್ಟು ಹೋಗಿರೋ ದಿನಗಳಿಂದ ನೋವನ್ನು ಅನುಭವಿಸ್ತಾ ಅವಳ ನೆನಪಲ್ಲಿ ಅವಳು ಬದುಕನ್ನು ಜೀವಿಸ್ತಾನೆ. ಸೊ ಏನು ಹೇಳಬೇಕು ಅಂತ ಹೊರಟಿದ್ದೀನಿ ಅಂದರೆ, ಫ್ರೆಂಡ್ಸ್ ನೋಡಿ, ಪ್ರೀತಿಯಲ್ಲಿ ತ್ಯಾಗ ಇರಬೇಕು, ಆದರೆ ಯಾವತ್ತೂ ಪ್ರೀತಿಯಲ್ಲಿ ತ್ಯಾಗ ಆಗಲಿಕ್ಕೆ ಹೋಗಬಾರ್ದು. ನಾವು ಪ್ರೀತಿಯಲ್ಲಿ ತ್ಯಾಗ ಮಾಡಿದಾಗ ಏನಾಗುತ್ತೆ, ಆ ಪ್ರೀತಿಯಲ್ಲಿ ನಮಗೆ ಸಿಗೋದು ನೋವು, ಹತಾಶೆ, ನಿರಾಶೆ ಮತ್ತು ಅವರ ನೆನಪು ಮಾತ್ರ. ನಮಗೆ ಪ್ರೀತಿಸೋರು ಬೇಕು ಅಂದಾಗ ನಾವು ಎಷ್ಟೇ ಕಷ್ಟ ಆಗಿ ನಮ್ಮ ಪ್ರೀತಿನ ನಾವು ಗೆಲ್ಲಬೇಕು, ಬಿಟ್ಟುಕೊಡ್ಬಾರ್ದು. ಥ್ಯಾಂಕ್ ಯು.